19ನೇ ತಾರೀಕು ವಿಧಾನಸಭಾ ಅಧಿವೇಶನ ಸುಮಾರು 10:30 ಪ್ರಾರಂಭ ಆಯಿತು. ವಿಧಾನ ಪರಿಷತ್ನಲ್ಲಿ ಪ್ರಶ್ನೋತ್ತರ ಕಲಾಪ, ಶೂನ್ಯ ವೇಳೆ ಎಲ್ಲ ಮುಗಿದ ನಂತರ ಅಂಬೇಡ್ಕರ್ ಭಾವಚಿತ್ರವನ್ನ ಇಟ್ಕೊಂಡು ಅವರು ಬಂದಿದ್ರು, ನಾವು ಬಂದಿದ್ವಿ. ನಾವು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಹೇಗೆ ಅಪಮಾನ ಮಾಡ್ತು ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿಟ್ವಿ. ನೀವು ಅವ್ರನ್ನ 2 ಬಾರಿ ಸೋಲಿಸಿದ್ರಿ, ಬದುಕಿದ್ದಾಗಲೂ ಅಪಮಾನ ಮಾಡಿದ್ರಿ, ಸತ್ತಾಗಲೂ ಅಪಮಾನ ಮಾಡಿದ್ರಿ ಅನ್ನುವ ಸಂಗತಿಯನ್ನ ಎಳೆ ಎಳೆಯಾಗಿ ಬಿಡಿಸಿಟ್ವಿ. ಒಮ್ಮೆ ಅಡ್ಜರ್ನ್ ಆಯಿತು, ಅವರು ಘೋಷಣೆ ಕೂಗ್ತಾ ಇದ್ರು, ನಾವು ಘೋಷಣೆ ಕೂಗ್ತಾ ಇದ್ವಿ. 2ನೇ ಬಾರಿ ಮತ್ತೆ ಸಭೆ ಸೇರಿದಾಗ ಅದೇ ಪುನರಾವರ್ತನೆ ಆಯಿತು, ಆಗಲೂ ಕೂಡ ಅಡ್ಜರ್ನ್ ಆಯಿತು. ಅದರ ನಂತರ ನಾನು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಹೇಗೆ ನಡ್ಕೊಂಡಿದೆ ಅಂತ ಮಾಧ್ಯಮಕ್ಕೆ ವಿವರಿಸಬೇಕು ಅಂತ ಮಾಧ್ಯಮ ಗೋಷ್ಠಿಗೆ ಬಂದೆ. ನಾನು ಹೊರಗಡೆಗೆ ಸುವರ್ಣ ಕಾರಿಡಾರ್ ವಿಧಾನಸೌಧದ ಪಶ್ಚಿಮ ದ್ವಾರದ ಮಾಧ್ಯಮ ಗೋಷ್ಠಿಗೆ ಬಂದು ಹೇಳಿದೆ. ಮಾಧ್ಯಮ ಗೋಷ್ಠಿ ಮುಗಿಸೋ ಹೋಗ್ಬೇಕಾದ್ರೆ ಒಂದಿಬ್ಬರು ಪತ್ರಕರ್ತರು ಹೀಗೆ ಹೇಳ್ತಾ ಇದ್ದಾರೆ, ನಿಮ್ಮ ಮೇಲೆ ಅಶ್ಲೀಲ ಪದ ಬಳಸಿದ್ರಿ ಅಂತ ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದರು. ನಾನು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ, ನಾನು ಅವರು ಎದುರು ಸಿಕ್ಕಿದಾಗಲೂ ಕೂಡ ಗೌರವಯುತವಾಗಿ ಏನಕ್ಕ ಚೆನ್ನಾಗಿದ್ದೀರಾ ಅಂತಲೇ ಮಾತಾಡ್ಸಿದ್ದೀನಿ. ಏನ್ ಲಕ್ಷ್ಮಕ್ಕ ಇವತ್ತು ವಿಶೇಷವಾದ ಕಳೆ ಬಂದಿದೆ ಅಂತ ಆಗಾಗ ತಮಾಷೆ ಮಾಡಿದ್ದೀನಿ. ನಾನು ಅದನ್ನ ವಿವರಕ್ಕೆ ನಾನು ಹೋಗೋದಿಲ್ಲ, ಯಾಕೆಂದ್ರೆ ಸಭಾಪತಿಗಳು ನಮ್ಮ ವಿಧಾನ ಪರಿಷತ್ತಿನ ಕಸ್ಟೋಡಿಯನ್ನು. ಅವರು ಹೇಳಿದ ಆರೋಪಕ್ಕೆ ಸಂಬಂಧಿಸಿದಂತೆ ಅವರು ರೂಲಿಂಗ್ ಕೊಟ್ಟಿದ್ದಾರೆ, ಮಾಧ್ಯಮಕ್ಕೂ ಹೇಳಿದ್ದಾರೆ. ಹಾಗಾಗಿ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗಲ್ಲ. ನಾನೇನು ಮಾತಾಡಿದೆ, ಅವರೇನು ಮಾತಾಡಿದೆ ಅನ್ನೋದು ಕೆಲವೊಮ್ಮೆ ದಾಖಲಾಗದೆ ಇರ್ಬೋದು. ಆದರೆ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ತಪ್ಪಿಸಿ ಯಾವುದೂ ನಡೆಯಲ್ಲ. ಎಲ್ಲ ಸಂಗತಿಗಳು ಕೂಡ ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಗೊತ್ತಾಗ್ತವೆ. ಹಾಗಾಗಿ ಅವರೇನು ಮಾತಾಡಿದ್ದಾರೆ, ನಾನೇನು ಮಾತಾಡಿದ್ದೀನಿ ಅನ್ನೋದನ್ನ ಸಭಾಧ್ಯಕ್ಷರು ಏನು ರೂಲಿಂಗ್ ಕೊಟ್ಟಿದ್ದಾರೆ ಆ ರೂಲಿಂಗಿಗೆ ಸೀಮಿತಗೊಳಿಸಿ, ಉಳಿದಿದ್ದನ್ನ ಸಭಾಧ್ಯಕ್ಷರು ರೂಲಿಂಗ್ನಲ್ಲೇ ಹೇಳಿದರು, ಅಂತರಾತ್ಮಕ್ಕೆ ಪ್ರಶ್ನೆ ಮಾಡ್ಕೊಳ್ಳಿ ಅಂಥೇಳಿ. ನನ್ನ ಅಂತರಾತ್ಮಕ್ಕೂ ನಾನು ಪ್ರಶ್ನಿಸ್ಕೊಂಡಿದ್ದೀನಿ. ನಾನು ಪ್ರತಿನಿತ್ಯ ನನ್ನನ್ನು ನಾನು ಪ್ರಶ್ನಿಸ್ಕೊಂಡು ಒಳ್ಳೆಯದನ್ನ ಮುಂದುವರಿಸ್ಕೊಂಡು ತಪ್ಪುಗಳನ್ನು ಬಿಡ್ತಾ ಹೋಗೋದು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರುವಂಥ ಸಂಗತಿ. ಹಾಗಾಗಿ ನಾನು ಅದನ್ನ ಹೆಚ್ಚು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾನು ಹೋಗಲ್ಲ. ಅದರ ನಂತರ ನನಗೆ ಏನೇನು ನಡೀತು ಅನ್ನೋದನ್ನ ನಿಮಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ 30 ಗಂಟೆಗಳ ವಿದ್ಯಮಾನವನ್ನು ಕೆಲವು ನಿಮಿಷಗಳಲ್ಲಿ ಹೇಳಬೇಕಾಗಿರೋ ಕಾರಣಕ್ಕೆ ಸಂಕ್ಷಿಪ್ತಗೊಳಿಸಿ ಹೇಳಲಿಕ್ಕೆ ಬಯಸ್ತೀನಿ.